ಇನ್ನು ನಾಲ್ಕನೇ ಪ್ರಶ್ನೆ, ದೀಕ್ಷಾ ಸ್ನಾನ ಹೇಗೆ ತೆಗೆದುಕೊಳ್ಳಬೇಕು? ಈ ಪ್ರಶ್ನೆ ಬಂದಾಗ ಇವತ್ತು ಸೈತಾನು ಅನೇಕರನ್ನ ನಾನಾ ಥರವಾದ ವಿಷಯದಲ್ಲಿ ಮೋಸ ಮಾಡಿಬಿಟ್ಟಿದ್ದಾನೆ. ಈಗ ಬ್ಯಾಪ್ಟಿಸಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಈ ದೀಕ್ಷಾ ಸ್ನಾನನ. ಬ್ಯಾಪ್ಟಿಸಮ್ ಅನ್ನುವಂಥ ವರ್ಡು ಗ್ರೀಕ್ನ ಬ್ಯಾಪ್ಟೈಸೋ ಅನ್ನುವಂಥ ವರ್ಡಿಂದ ಬಂದಿರೋದು. ಅಂದರೆ ಇಮ್ಮರ್ಸ್, ಮುಳುಗಿಸು ಅಂತ ಅರ್ಥ. ಬ್ಯಾಪ್ಟೈಸು ಅಂದರೆ ಇಮ್ಮರ್ಸ್, ಮುಳುಗಿಸು ಅಂತ ಅರ್ಥ. ಇವತ್ತು ವಿಚಿತ್ರ ದೀಕ್ಷಾ ಸ್ನಾನಗಳಿದ್ದಾವೆ. ನಾನು ಯಾವ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ, ಬಟ್ ವಾಕ್ಯ ಸತ್ಯವೇದ ಏನು ಹೇಳುತ್ತೋ ಅದೊಂದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ವಾಕ್ಯಾನುಸಾರವಾದದ್ದಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಇವತ್ತು ಒಂದು ವೇಳೆ ಈಗ ಸತ್ಯವೇದದಲ್ಲಿ ಯಾವ ರೀತಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥ ವಾಕ್ಯನ ಈಗ ದೇವರಾತ್ಮ ನಿಮಗೆ ತಿಳಿಸಿದ ನಂತರ ಇದನ್ನು ಬಿಟ್ಟು ಬೇರೆ ಥರ ತೆಗೆದುಕೊಳ್ತಾ ಇದ್ದರೆ, ನನಗೆ ಭಾಳ ಗೊತ್ತು ಯಾವ ರೀತಿ ಬೇರೆ ಬೇರೆ ಥರ ಕೊಡ್ತಾರೆ. ನಾನು ಯಾವುದನ್ನು ಕೂಡ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಬೇರೆ ಬೇರೆ ಯಾವುದೇ ವಿಧಾನಗಳಲ್ಲಿ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರು ಕೂಡ ಅದು ತಪ್ಪು ಅಂತೇಳಿ ವಾಕ್ಯ ನಿಮ್ಮ ಮುಂದೆ ಘಂಟಾಘೋಷವಾಗಿ ಕೂಗಿ ಹೇಳುತ್ತೆ. ಹಾಗಾದರೆ ಹೇಗೆ ತೆಗೆದುಕೊಳ್ಳಬೇಕು? ಓಕೆ, ಓದೋಣ. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ಈಗ ದೀಕ್ಷಾ ಸ್ನಾನ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದು ಯಾಕೆ ತೆಗೆದುಕೊಳ್ಬೇಕಂತ ಗೊತ್ತಾಯ್ತು, ಯಾವಾಗ ತೆಗೆದುಕೊಳ್ಬೇಕಂತ ಗೊತ್ತಾಯ್ತು. ಬಟ್ ಇವಾಗ ಹೇಗೆ ತೆಗೆದುಕೊಳ್ಬೇಕು ಅಂತ ನಾವು ಆ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ದೀಕ್ಷಾ ಸ್ನಾನವನ್ನು ಎಲ್ಲಿ ತೆಗೆದುಕೊಳ್ಬೇಕಂದ್ರೆ ನೀನು ನೀರಿನಲ್ಲೇ ತಗೊಳ್ಬೇಕು. ಹೆಂಗೆ ಬ್ರದರ್ ಇದು ನೀರಲ್ಲೇ ತೆಗೆದುಕೊಳ್ಬೇಕಂತದ್ದು ಹೆಂಗೆ? ಸಮುದ್ರ ನೀರು, ನದಿ ನೀರು, ಕಾಲುವೆ ನೀರು, ಕೆರೆ ನೀರು, ಯಾವ ನೀರು ಸಂಬಂಧ ಇಲ್ಲ ಇಲ್ಲಿ. ಬಟ್ ನೀರಿನಲ್ಲೇ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ವಾಸ್ತವ. ನೀರಿನಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ ಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀರಿನಲ್ಲಿ ಯೇಸು ಕ್ರಿಸ್ತನು ಆತನು ಮುಳುಗಿ ಮೇಲಕ್ಕೆ ಬರಲು, ನೀರಿನಿಂದ ಮೇಲಕ್ಕೆ ಬರಲು. ವಾಕ್ಯ ಸ್ಪಷ್ಟವಾಗಿದೆ. ನೀರಿನಿಂದ ಅಂದರೆ ನೀರಿನ ಒಳಗಡೆ ಮುಳುಗಿದ್ದಾನೆ, ನೀರಿನಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಅಂದರೆ ನೀರಿನೊಳಗೆ ಮುಳುಗೋದ್ರಿಂದ ತೆಗೆದುಕೊಳ್ಳಬೇಕು. ನಿನ್ನ ಎಂಟೈರ್ ಬಾಡಿ, ನಿನ್ನ ಸಂಪೂರ್ಣ ಬಾಡಿ ಎಲ್ಲ ನೀರಲ್ಲಿ ಮುಳುಗಿ ಎದ್ದೇಳಬೇಕು. ವಾಕ್ಯದಲ್ಲಿ ಇದೆ ತಾನೆ, ಯೇಸು ನೀರಿನಿಂದ ಮೇಲಕ್ಕೆ ಬರಲು, ನೀರಿನೊಳಗೆ ಮುಳುಗಿದ್ದಾನೆ, ಇಮ್ಮರ್ಸ್ಡ್, ಮುಳುಗಿ ಮೇಲೆ ಬರ್ತಾ ಇದ್ದಾನೆ. ಯಾಕೆ ಬ್ರದರ್ ಕೈಯೊಂದೇ ಮೇಲೆ ಇಟ್ಕೊಂಡ್ರೆ ನಡೆಯೋದಿಲ್ಲ, ಎಲ್ಲ ಮುಳುಗಬೇಕು. ಪಾಪದ ಪಾಲಿಗೆ ಸಾಯೋದಂದ್ರೆ ಎಲ್ಲ ಸಂಪೂರ್ಣವಾಗಿ ಸಾಯಬೇಕು. ನಮ್ಮ ಆತ್ಮೀಯ ತಂದೆಯವರು ಒಂದು ಕತೆ ಹೇಳ್ತಾ ಇದ್ರು. ಕತೆ ಅನ್ನೋದಕ್ಕಿಂತ ಒಂದು ವಿಷಯನ ಹೇಳ್ತಾ ಇದ್ರು. ಏನಂತಂದರೆ, ಒಬ್ಬನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಈ ಕೈ ಒಂದೇ ಮೇಲೆ ಇಟ್ಕೊಂಡು ಕೊಡು ಅಂತ ಕೇಳಿದಂತೆ ಪಾಸ್ಟರ್ನ. ಪಾಸ್ಟರ್ ಯಾಕಪ್ಪ ಇದೊಂದು ಕೈಗೆ ಏನು ದೀಕ್ಷಾ ಸ್ನಾನ, ಈ ಕೈಗೆ ಮಾತ್ರ ನೀನು ಇನ್ನೊಂದು 5 ವರ್ಷ ಆದಮೇಲೆ ಕೊಡುವಂಥ ದೀಕ್ಷಾ ಸ್ನಾನ, ಅಂದರೆ ಒಂದು ಕೈ ಮಾತ್ರ ಮೇಲೆ ಇಷ್ಟೇ ಮುಳುಗ್ತೇನೆ ನಾನು, ಈ ಕೈಗೆ 5 ವರ್ಷ ಆದಮೇಲೆ ದೀಕ್ಷಾ ಸ್ನಾನ ಕೊಡೋದು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಈ ಕೈಯಿಂದ ಭಾಳ ಜನ ಒಡೆಯೋದಿದೆ ಅಂತೇಳಿ. ಇಲ್ಲ, ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸತ್ತಿದೆ ಅನ್ನೋದಕ್ಕೆ ಸೂಚನೆಯಾಗಿ ನೀನು ಮುಳುಗಲೇಬೇಕು. ನೀರಲ್ಲಿ ಮುಳುಗುವಿಕೆ ಗೊತ್ತಾಗ್ತದೆ ಅನಿಸುತ್ತೆ. ಬೇರೆ ಯಾವುದೇ ವಿಧವಾದ ರೀತಿಯಲ್ಲಿ ತೆಗೆದುಕೊಂಡ್ರೂ ಅದು ವಾಕ್ಯಾನುಸಾರವಾದದ್ದಲ್ಲ. ಯಾಕಂತಂದರೆ ಯೇಸು ಕ್ರಿಸ್ತನೇ ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಆತನೇ ಲೋಕರಕ್ಷಕನು. ನಮಗಾಗಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಾತನು. ಅದಕ್ಕಾಗಿ ಆತನು ಕೊಟ್ಟ ಮಾದರಿ ನೀರಿನಿಂದ ಮುಳುಗಿ ಎದ್ದೇಳೋದು ಒಂದನೇದು. ನಂತರ ಇನ್ನು ಹೇಗೆ ತೆಗೆದುಕೊಳ್ಳಬೇಕು? ನಾವು ಈಗ ತಾನೇ ವಾಕ್ಯದಲ್ಲಿ ಓದಿದ್ದೇವೆ. ಏನಂತಂದರೆ, ಪೇತ್ರನ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ
38ನೇ ವಚನ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಇವತ್ತಿನ ಪ್ರಪಂಚದಲ್ಲಿ, ಈ ಕ್ರೈಸ್ತ ಪ್ರಪಂಚದಲ್ಲಿ ಭಾಳ ದೊಡ್ಡ ಒಂಥರ ಗಲಿಬಿಲಿಗಳು ಏನಂತಂದರೆ, ಯೇಸು ಕ್ರಿಸ್ತನ ಹೆಸರ ಮೇಲೆ ತೆಗೆದುಕೊಳ್ಬೇಕಾ ದೀಕ್ಷಾ ಸ್ನಾನ? ಇಲ್ಲ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ತೆಗೆದುಕೊಳ್ಬೇಕಾ? ಯಾಕೆ ವಾದ ವಿವಾದಗಳು ಬಂದ್ಬಿಟ್ಟಿದ್ದಾವೆ ಅಂತಂದರೆ, ಸರಿಯಾದ ನಮಗೆ ಆತ್ಮನ ಪರಿಜ್ಞಾನ ಇಲ್ಲದೆ ಇರೋದಕ್ಕಾಗಿ. ಸೊ ಅಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಅಂತ ಹೇಳಿ. ಮತ್ತು ಯೇಸು ಕ್ರಿಸ್ತನ ಏನು ಹೇಳಿದರು? ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ, ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ ಅವ್ರಿಗೆ. ಪೇತ್ರನ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನಲ್ಲಿ. ಇವತ್ತು ಇದನ್ನೇ ದೊಡ್ಡ ಇಶ್ಯೂ ಮಾಡಿ ಅನೇಕ ಜನರು ಹೊಡೆದಾಡ್ತಾರೆ. ಯಾವ ಹೆಸರಿನ ಮೇಲೆ ತೊಗೋಬೇಕು ನಾವು? ಹಿಂಗೆ ತೊಗೊಂಡ್ರೆ ಎಲ್ಲಿರ್ತದೆ? ಹಿಂಗೆ ತೊಗೊಂಡಿಲ್ಲಲ್ಲ ನಾವು ನರಕಕ್ಕೆ ಹೋಗ್ತೇವೆ. ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ತೊಗೊಂಡಿದ್ದೀನಿ, ಎಲ್ಲಿ ಹೋಗ್ತೀನಿ ನಾನು? ದೇವ್ರು ನೋಡಿದ್ರೆ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ ಅಂತ ಹೇಳಿದ್ದಾನೆ. ಹೆಂಗೆ ಕನ್ಫ್ಯೂಷನ್? ನೋ ಕೇಳಿಸ್ಕೊಳ್ಳಿ. ಯೇಸು ಕ್ರಿಸ್ತರು ನೇರವಾಗಿಯೇ ಶಿಷ್ಯಂದ್ರಿಗೆ ಹೇಳಿದ್ದು, ನೀವು ತಂದೆ ಮಗ ಮತ್ತು ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ. ಪೇತ್ರ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಅಂದರೆ ಮಗನ ಹೆಸರಿನಲ್ಲಿ. ಇನ್ನು ತಂದೆ ಪವಿತ್ರಾತ್ಮ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆಗಳಿಗೆ ಡೌಟ್ ಬಂದರೆ ನಿಮಗೆ, ನೀವು ಅಂಥ ಪರಿ ಡೌಟ್ ತಂದುಕೊಂಡು ತಲೆ ತಿಕ್ಕಿಡಿಸ್ಕೊಂಡು ಪ್ರಶ್ನೆ ಹುಡುಕಾಡಿ ಆತ್ಮೀಯತೆಯಲ್ಲಿ ಬಿದ್ದೋಗೋ ಅವಶ್ಯಕತೆ ಇಲ್ಲ. ವಾಕ್ಯದಲ್ಲಿದೆ, ಯೇಸು ಕ್ರಿಸ್ತನು ಅಂತ ಹೇಳುವಾಗ ಆತನು ತಂದೆ ಕೂಡ ಹೌದು, ಪವಿತ್ರಾತ್ಮನೂ ಹೌದು, ತ್ರಿಯೇಕ ದೇವರಾತನು. ಆತನೇ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಿರುವಂಥ ತಂದೆ, ಆತನೇ ಮಗನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದಿರುವ ಯೇಸು, ಆತನೇ ಮತ್ತೆ ಏರಿ ಹೋದ ನಂತರ ಪವಿತ್ರಾತ್ಮನಾಗಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ವಾಕ್ಯ ಕೇಳಿದ ನಂತರ ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ಗಳು ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಆ ವಿಷಯದ ಬಗ್ಗೆ ಕೂಡ ನಾನು ಮಾತಾಡ್ತೇನೆ ದೇವರ ಕೃಪೆಯಿಂದ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂದರೂ ಒಂದೇ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅಂದರೂ ಒಂದೇ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಆ ತ್ರಿಯೇಕತ್ವ ಅಡಗಿರುವಂಥದ್ದು. ಇಲ್ಲ ಬ್ರದರ್, ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ನಾನ ತಗೊಂಡಿನಿ, ಪರಲೋಕಕ್ಕೆ ಬರ್ತೇನೆ ನಾನು. ಇಲ್ಲ ಬ್ರದರ್, ನಾನು ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತರು ಹೇಳಿದಾಗ ತೆಗೆದುಕೊಂಡು, ನೀನು ಕೂಡ ಪರಲೋಕಕ್ಕೆ ಬರ್ತೀಯ. ಇಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್ ಆದರೆ ತೆಗೆದುಕೊಳ್ಳೋ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ, ಪಾಪವನ್ನು ಬಿಡಬೇಕನ್ನುವಂಥ ಮನಸ್ಸು, ದೇವರ ಕಡೆ ತಿರುಗಿ ನೂತನ ಜೀವಿತವನ್ನು ಹೊಂದುತ್ತನ್ನುವಂಥ ತೀರ್ಮಾನ, ಇವು ಬಹಳ ಪ್ರಾಮುಖ್ಯವಾದವು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ 4 ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡೋದಕ್ಕೆ ಸಹಾಯ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಾಕ್ಯದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಬಹಳ ತುಂಬ ಪ್ರಾಮುಖ್ಯವಾದಂಥ ವಿಷಯ ಏನು ಅಂತಂದರೆ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನಾಗ್ತದೆ, ಭಾಳ ಇಂಟ್ರೆಸ್ಟಿಂಗ್. ಇವನ್ ನನಗೂ ಕೂಡ ತುಂಬ ಆಸಕ್ತಿ ಇದೆ ಈ ವಿಷಯದಲ್ಲಿ ಮಾತಾಡೋದಕ್ಕೆ. ಯಾಕಂದರೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ನೀರಿನಲ್ಲಿ ಮುಳುಗಿ ಎದ್ದು ಬರ್ತವೆ. ಅದೇ ನೀರು, ಅದೇ ಭೂಮಿ, ಅದೇ ಆಕಾಶ, ಅದೇ ಬಟ್ಟೆಗಳು, ಅದೇ ತೊಯ್ದಿರ್ತವೆ. ಕಾಣದ ಜಗತ್ತಿನಲ್ಲಿ ಏನು ನಡೀತದೆ ವಾಕ್ಯಾನುಸಾರವಾಗಿ, ನಂತರ ನಿನ್ನ ಕಾಣುವ ಜಗತ್ತಿನಲ್ಲಿ ಏನು ನಡೀತದೆ, ವೆರಿ ಇಂಟ್ರೆಸ್ಟಿಂಗ್. ಪರಲೋಕ ಭೂಮಿಯಲ್ಲಿ, ಅನಂತರ ನಿನ್ನ ಮನಸ್ಸಿನಲ್ಲಿ, ಸಭೆಯಲ್ಲಿ, ಪರಲೋಕ ರಾಜ್ಯದಲ್ಲಿ ಏನೇನು ವಿಷಯಗಳು ನಡೀತವೆ ಕಾಣೋ ಜಗತ್ತಿನಲ್ಲಿ ಅನ್ನೋಂಥದ್ದನ್ನು ನಾನು ಖಂಡಿತವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಾನೆ. ಸಲಿತನ ಕಾದಿರಿ. ನಿಮಗೇನೋ ಡೌಟ್ಸ್ ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ದೇವರಾತ್ಮನ ಸಹಾಯದ ಮುಖಾಂತರ ನಿಮ್ಗೆ ಉತ್ತರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಆದರೆ ನೆನಪಿರಲಿ ನಿಮಗೆ, ದೀಕ್ಷಾ ಸ್ನಾನ ಅಂದರೆ ಏನು. ಮತ್ತೆ ನಾನು ತಿರುಗಿ ಹೇಳೋದಿಲ್ಲ. ಒಂದು ಸಾರಿ ನಿಮಗೆ ನೋಡ್ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಕೇಳಿ. ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕಂತ ಸಂಪೂರ್ಣವಾಗಿ ನಾವು ಮಾತಾಡಿದ್ದೇವೆ.
ಬಟ್ ಈ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಇನ್ನೂ ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ ಅಂದರೆ ನಿನ್ನಲ್ಲಿ ಇನ್ನೂ ತೀರ್ಮಾನ ಇಲ್ಲ. ಪಾಪದ ಪಾಲಿಗೆ ಸಾಯ್ಬೇಕನ್ನೋ ತೀರ್ಮಾನ ಇಲ್ಲ. ಯೇಸುವಿನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇನೆ ಅಂತೇಳಿ ಆ ಮಾಡಿಕೊಂಡಂಥ ನಂಬಿಕೆಯನ್ನು ಹರಕೆ ಮಾಡಿಕೊಳ್ಳೋದಕ್ಕೆ ಧೈರ್ಯ ಇಲ್ಲ. ದೇವರ ಬರೋಣ ತುಂಬ ಸಮೀಪಿಸ್ತಾ ಇದೆ. ಬಿಲ್ಲಿ ಗ್ರಾಮ್ ಅವರು ಒಂದ್ಸರಿ ಮೆರ್ಲಿನ್ ಮನ್ರೋ ಅವ್ರಿಗೆ ಭೇಟಿ ಮಾಡಿ ದೇವರ ಆತ್ಮ ತಿಳಿಸ್ತಾ ಇದ್ದಾರೆ, ನೀನು ಯೇಸು ಕ್ರಿಸ್ತನ ನಂಬಬೇಕಂದ್ರೆ. ಆಕೆ ಅಮೆರಿಕದ ಸಿನಿ ಆ್ಯಕ್ಟರ್ಸ್ ಹೇಳಿದ್ಲಂತ, ಆಕೆ ನನಗೆ ನಿಮ್ಮ ದೇವರ ಅವಶ್ಯಕತೆ ಇಲ್ಲ ಈಗ. ಒಂದು ವಾರದ ನಂತರ ಆಕೆ ವಾಸ ಮಾಡೋ ಕೋಣೆಯಲ್ಲಿ ಸತ್ತ ದೇಹವಾಗಿ ಬಿದ್ದಿದ್ಲು. ಈ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಎಲ್ಲೇ ಇದ್ದು ವಾಕ್ಯ ಕೇಳ್ತಾ ಇದ್ರು, ನನಗೆ ಈಗ ದೀಕ್ಷಾಸ್ನಾನ ಅವಶ್ಯಕತೆ ಇಲ್ಲ ಪಾಸ್ಟರ್ ನನಗೆ ಹೇಳ್ಬೇಡಿ ಅಂತಂದರೆ ಬಿ ಕೇರ್ಫುಲ್. ದೇವರಿನ ಜೊತೆ ಮಾತಾಡುವಾಗ ತಿರುಗಿದ್ರೆ ಭಾಳ ಒಳ್ಳೆಯದು. ದೀಕ್ಷಾಸ್ನಾನ ತೆಗೆದುಕೋ, ಪಾಪ ಪರಿಹಾರವನ್ನು ಹೊಂದಿಕೋ, ಆ ದೇವರ ರಾಜ್ಯವನ್ನು ಸೇರಿಕೋ. ಗಾಡ್ ಬ್ಲೆಸ್ ಯು.